ಸೊ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರೋ ಒಂದು ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಫೋನ್ನಲ್ಲಿ ರಿಂಗ್ ಟೋನ್ನ ಹೇಗೆ ಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ನೆಚ್ಚಿನವಾಗಿರ್ತಕ್ಕಂಥ, ನಿಮಗೆ ಇಷ್ಟ ಆಗಿರ್ತಕ್ಕಂಥ ರಿಂಗ್ ಟೋನ್ನ ಸೆಟ್ ಮಾಡೋದು ಹೇಗೆ ಅಂತ ನಾನು ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತ ಮೊದಲು ಒಂದೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಜಾವುದು ಅದನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಟೈಮ್ ವೇಸ್ಟ್ ಮಾಡಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ಫೋನ್ನಲ್ಲಿ ಥೀಮ್ ಅಂತ ಕಾಣಿಸ್ತಾ ಇರ್ಬೋದು, ಇಲ್ಲಿ ನೋಡಿ, ಇಲ್ಲಿ ಈ ಥರ ನಿಮಗೆ ಒಂದು ಥೀಮ್ ಆಪ್ಷನ್ನು ಫೋನಲ್ಲೇ ಬಂದಿರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ಇದು ಕ್ಲಿಕ್ ಮಾಡೋಕ್ಕೂ ಮುಂಚೆ ನೀವು ಮೊಬೈಲ್ ನೆಟ್ಟನ್ನು ಅಥವಾ ಡಾಟಾವನ್ನು ನೀವು ಆನ್ ಮಾಡಬೇಕಾಗುತ್ತೆ. ಸೊ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ಮೇಲೆ ನಿಮಗೆ ಇಲ್ಲಿ ರಿಂಗ್ ಟೋನ್ಸು, ಫಾಂಟ್ಸು, ಮೈ ಪೇಜ್ ಅಂತ ಕಾಣಿಸ್ತಾ ಇದೆ. ಸೊ ನೋಡ್ಬೋದು. ಸೊ ಇಲ್ಲಿ ಸೆಂಟ್ರಿಗೆ ನೀವು ರಿಂಗ್ ಟೋನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಿಂಗ್ ಟೋನ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ನಿಮಗೆ ಮತ್ತೆ 3 ಆಪ್ಷನ್ ಕಾಣುತ್ತೆ. ಒಂದು ಟಾಪು, ಲ್ಯಾಂಗ್ವೇಜು, ನೀವು. ಸೊ ನಿಮಗೆ ನೀವು ಅಂದರೆ ನಿಮಗೆ ಬೇಕಾಗಿರುವಂಥ ರಿಂಗ್ ಟೋನ್ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಮ ಫೋನ್ಗೆ ಬೆಸ್ಟ್ ರಿಂಗ್ ಟೋನ್ನ ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಲ್ಯಾಂಗ್ವೇಜ್ ಅಂತ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಿ. ಸೊ ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಲೋಡಿಂಗ್ ಆಗುತ್ತೆ, ವೇಟ್ ಮಾಡಿ. ಇಲ್ಲಿ ನಿಮಗೆ ಹಿಂದಿ, ಪಂಜಾಬಿ, ಮರಾಠಿ, ತಮಿಳು, ತೆಲುಗು, ಕನ್ನಡ, ಗುಜರಾತಿ, ಬೆಂಗಾಲಿ ಅಂದರೆ ಭೋಜ್ಪುರ್. ಸೊ ಇಲ್ಲಿ ನಿಮಗೆ ಕನ್ನಡ ರಿಂಗ್ ಟೋನ್ ಬೇಕಾಗಿದೆ. ಸೊ ಇಲ್ಲಿ ನಾನು ಇಲ್ಲಿ ಕನ್ನಡ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕನ್ನಡ ರಿಂಗ್ ಟೋನ್ಸ್ ಎಲ್ಲ ಬರ್ತಾ ಇದೆ. ಕನ್ನಡ ರಿಂಗ್ ಟೋನ್ ಇಲ್ಲಿ ಸೆಟ್ ಮಾಡ್ಕೋಬೋದು. ಸೊ ಅದು ಬೇಡ ಅಂದರೆ ನನಗೆ ನ್ಯೂ ರಿಂಗ್ ಟೋನ್ ಬೇಕಂದರೆ ಇಲ್ಲಿ ನಿಮಗೆ ನ್ಯೂ ಅಂತ ಕಾಣ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನ್ಯೂ ರಿಂಗ್ ಟೋನ್ಸ್ ಇಲ್ಲಿ ನಿಮಗೆ ಶೋ ಆಗುತ್ತೆ. ಇಲ್ಲಿ ನೀವು ನ್ಯೂ ರಿಂಗ್ ಟೋನ್, ಫಿಲ್ಮ್ಸ್ ರಿಂಗ್ ಟೋನು ಎಲ್ಲ ಇರುತ್ತೆ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಸೊ ಸೆಟ್ ಮಾಡಿ ಹೇಗೆ ಅಂತಂದರೆ ಇಲ್ಲಿ ನಿಮಗೆ ಬೆಲ್ ಬಟನ್ ಶೋ ಆಗುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಫೋನ್ಗೆ ಇಲ್ಲಿ ನೋಟಿಫಿಕೇಷನ್ ಅಂತ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ರಿಂಗ್ ಟೋನ್ ನೋಟಿಫಿಕೇಷನ್, ಅಲಾರಾಮ್, ಕ್ಯಾನ್ಸಲ್ ಅಂತ ಬಂದಿದೆ. ಸೊ ನೀವು ರಿಂಗ್ ಟೋನ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ರೆ ಹಿಂಗೆ ಈ ಥರ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ಸೊ ನನಗೆ ಇದು ಬೇಡ, ಏನು ಬೇಡ, ನನಗೆ ಫೇವ್ರೇಟ್ ಆಗಿ ನಾನೇ ಡೌನ್ಲೋಡ್ ಮಾಡಿರ್ತಕ್ಕಂಥ ರಿಂಗ್ ಟೋನ್ನ ಸೆಟ್ ಮಾಡ್ತೀನಿ ಅಂತಂದರೆ, ಸೊ ಇಲ್ಲಿ ನೀವೇ ಡೌನ್ಲೋಡ್ ಮಾಡಿರೋ ವೀಡಿಯೋ ಹೇಗೆ ಅಂತಂದರೆ, ಸೊ ಇಲ್ಲಿ ನಿಮಗೆ ಅದೇ ಸ್ಟೆಪ್ಸಲ್ಲಿ ಮತ್ತು ಲಾಸ್ಟಿಗೆ ಫಾಂಟ್ ಅಂತ, ಮೈ ಪೇಜ್ ಅಂತ ಬರ್ತಾ ಇದೆಯಲ್ಲ, ಸೊ ಥೀಮು, ವಾಲ್ಪೇಪರು, ರಿಂಗ್ ಟೋನು, ಫಾಂಟ್ಸು, ಮೈ ಪೇಜ್ ಅಂತ ಕಾಣ್ತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಥೀಮ್ಸು, ವಾಲ್ಪೇಪರ್, ರಿಂಗ್ ಟೋನ್ಸ್, ಫಾಂಟ್ಸ್, ಲಾಕ್ ಸ್ಟೈಲ್, ಐಕಾನ್ಸ್ ಅಂತ ಬರ್ತಾಯಿದೆ. ಸೊ ನಿಮಗೆ ಇಲ್ಲಿ ಮೂರನೇದಾಗಿ ರಿಂಗ್ ಟೋನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ರಿಂಗ್ ಟೋನ್ನ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು. ಸೊ ಇದು ಯಾವುದು ಬೇಡ. ಸೊ ಇಲ್ಲಿ ಕೆಳಗಡೆ ಬಂದರೆ ರೈಟ್ ಸೈಡಲ್ಲಿ ಕಾರ್ನರಲ್ಲಿ ಸೊ ಪ್ಲಸ್ ಮಾರ್ಕ್ ಕಾಣ್ತಾ ಇದೆ, ಅದನ್ನ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ನೀವು ರೆಕಾರ್ಡ್ ಆಗಿದ್ದು ಫೈಲ್ ಮ್ಯಾನೇಜರ್, ಮ್ಯೂಸಿಕ್. ಸೊ ನಾನು ಫೈಲ್ ಮ್ಯಾನೇಜರ್ ಮೇಲೆ ಹೋಗ್ತೀನಿ. ಇಲ್ಲಿ ಕ್ಲಿಕ್ ಮಾಡಿ ನನಗೆ ಬೇಕಾಗಿರುವಂಥ ಸಾಂಗನ್ನು ನಾನು ಅಥವಾ ರಿಂಗ್ ಟೋನನ್ನು ನಾನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಯಾವ ಥರ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡೋದು. ಸೊ ಹಿಂಗೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಓಕೆ ಮೇಲೆ ಕೊಡಿ. ಓಕೆ ಮೇಲೆ ಕೊಟ್ಟು ಇಲ್ಲಿ ಅಪ್ಲೈ ಅಂತ ಬರುತ್ತೆ ನೋಡಿ, ಇಲ್ಲಿ ಅಪ್ಲೈ ಅಂತ ಕೊಟ್ಟು ಇಲ್ಲಿ ರಿಂಗ್ ಟೋನ್, ನೋಟಿಫಿಕೇಷನ್, ಅಲಾರಾಮ್ ಮತ್ತು ನಿಮಗೆ ಬೇಕಾಗಿರುವಂಥ ಸೆಲೆಕ್ಷನ್ ಮಾಡಿ. ಸೊ ಇಲ್ಲಿ ನಾನು ರಿಂಗ್ ಟೋನ್ ಬೇಕಾಗಿದೆ, ಅಲ್ಲಿ ನಾನು ರಿಂಗ್ ಟೋನ್ನ ಕೊಡ್ತೀನಿ. ಅಪ್ಲೈ ಸಕ್ಸಸ್ಫುಲ್ ಅಂತ ಕಾಣ್ತದೆ, ನೋಡ್ಬೋದು. ಸೊ ಇದೇ ಥರ ನಿಮಗೆ ಬೇಕಾಗಿರುವಂತಹ ಇಂಟ್ರೆಸ್ಟಿಂಗ್ ರಿಂಗ್ ಟೋನ್ ಮತ್ತು ನಿಮಗೆ ಅಟ್ರಾಕ್ಷನ್ ಆಗುವಂತಹ ರಿಂಗ್ ಟೋನ್ ಅಥವಾ ನಿಮಗೆ ಫೇವ್ರೇಟ್ ಆಗಿರೋ ರಿಂಗ್ ಟೋನ್ ನೀವು ಸೆಟ್ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ಲೈಕ್ ಕೊಡಿ, ಇಲ್ಲ ಅಂದರೆ ಡಿಸ್ಲೈಕ್ ಕೊಡಿ ಅಂತ ಹೇಳ್ತಾ, ಒಟ್ಟಿನಲ್ಲಿ ಯಾವುದಾದ್ರೂ ಮಾಡಿ ಕಮೆಂಟ್ ಸೂಪರ್ ಅಂದಾಗ ಮಾಡಿ. ಸೊ ಒಂದು ಮೀಡಿಯಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಶೋ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.